ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಬನ್ನರುಘಟ್ಟ ಶ್ರೀ ಚಂಪಕಧಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಶ್ರೀ ಬೇಗೇಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗಿಹಳ್ಳಿ ಗ್ರಾಮದ ಬಿದ್ರಗೆರೆ ಓಂ ಶಕ್ತಿಯ ದೇವಾಲಯದ ಬಳಿಯಲ್ಲಿ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಕೇಂದ್ರ ಕಚೇರಿಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇನ್ನು ಶ್ರೀ ಚಂಪಕಧಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಶ್ರೀ ಬೇಗಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 13 ವರ್ಷಗಳಿಂದ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅನ್ನದಾಸೋಹ ಆಯೋಜಿಸಲಾಗುತ್ತಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟಪ್ಪರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜು ಗೌಡರು, ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್, ಮುಖಂಡರಾದ ಮೋಹನ್, ಗಿರಿಯಪ್ಪ, ಮಲ್ಲೇಶ್, ಮುನಿರಾಜು, ವೇಣುಗೋಪಾಲ್ ಮತ್ತು ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ಇಂದು ನಮ್ಮ ಸುವರ್ಣ ಕರ್ನಾಟಕ ದಿನಕೂಲಿ ನೌಕರರ ಈ ಒಂದು ಸಂಘದ ವತಿಯಿಂದ ನೂತನವಾಗಿ ಸಂಘದ ಒಂದು ಕಚೇರಿ ಜಾಗದ ಒಂದು ಗುದ್ದಲಿ ಪೂಜೆಯನ್ನು ಸಹ ಇಟ್ಕೊಂಡಿದ್ದೀವಿ. ಸುಮಾರು 14 ವರ್ಷಗಳಿಂದ ನಮ್ಮ ಸಂಘ ಅನೇಕ ಜನಪರ ಕಾರ್ಯಗಳನ್ನು ಮಾಡ್ತಾ, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ, ಬಡವರ ಪರವಾಗಿ ಮತ್ತು ದೀನದಲಿತರು ಹಾಗೂ ಕೂಲಿ ಕಾರ್ಮಿಕರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಸಂಘದ ಅಧ್ಯಕ್ಷರು ಆದಂಥ ನಮ್ಮ ವೆಂಕಟಪ್ಪನವರು ನನ್ನ ಆತ್ಮೀಯ ಸ್ನೇಹಿತರು, ಅದೇ ರೀತಿ ಸಂಘದ ಪೋಷಕರು ಹಾಗೂ ನನ್ನ ಸ್ನೇಹಿತರು ಸಂಪತ್ ಕುಮಾರ್ ಅವರು, ನಾನು ಸಹ ಈ ಸಂಘದ ಗೌರವಾಧ್ಯಕ್ಷರಾಗಿ 14 ವರ್ಷಗಳಿಂದ ಇದೆ. ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಇದೆ ಈ ಸಂಘದಿಂದ ಈ ಒಂದು ಕಾರ್ಮಿಕರ ಈ ಒಂದು ಕಾರ್ಡ್ ಇರ್ಬೋದು ಹಾಗೂ ಹೆಲ್ತ್ ಕಾರ್ಡ್ ಇರ್ಬೋದು
ಅನೇಕ ಬಡವರಿಗೆ ಉಚಿತವಾಗಿ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ದೊರೆಯುವಂಥ ನೂರಾರು ಕಾರ್ಯಕ್ರಮಗಳನ್ನು ಸಹ ನಮ್ಮ ಸಂಘದ ಅಧ್ಯಕ್ಷರು ಆದಂಥ ವೆಂಕಟಪ್ಪನವರ ಸಹಕಾರದಿಂದಲೇ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಉಚಿತ ಬಸ್ ಪ್ರಯಾಣ ಇರ್ಬೋದು, ಆರೋಗ್ಯ ಕಾರ್ಡುಗಳಿರ್ಬೋದು, ಅನೇಕ ಯೋಜನೆಗಳಿದೆ. ಸುಮಾರು 8,000 ಕೋಟಿ ಅತಿ ಹೆಚ್ಚು ಹಣಕಾಸನ್ನು ಹೊಂದಿರುವಂಥ ಈ ಕಾರ್ಮಿಕ ಇಲಾಖೆಯಲ್ಲಿ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದಿನ ಕೂಲಿ ಕಾರ್ಮಿಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಭಾಳ ಹೆಮ್ಮೆ. ಈ ಸಂಘದ ನಾನು ಗೌರವಾಧ್ಯಕ್ಷ, ನನಗೂ ಸಹ ಹೆಮ್ಮೆ ಇದೆ. ಯಾಕೆಂದರೆ ನಾವು ಬರೀ ಭಾಷಣಗಳ ಮುಖಾಂತರ ಜನರಿಗೆ ಬಡವರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳೋ ಇದಕ್ಕಿಂತ ನಾವೇ ಜೊತೆಯಲ್ಲಿ ನಿಂತವ್ರ ಜೊತೆ ಕೆಲಸ ಮಾಡ್ತಾರೆ, ಹೆಮ್ಮೆ ಇದೆ. ಸುಮಾರು ಇವತ್ತು ಈ ಭಾಗದಲ್ಲಿ ಇದು ರಾಜ್ಯ ಮಟ್ಟದಲ್ಲೂ ಸಹ ಇದು ಆನೇಕಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು, ಸೌತು ಎಲ್ಲ ಭಾಗಗಳಲ್ಲೂ ಸಹ ಅನೇಕರಿಗೆ ಇವತ್ತು ಕೂಲಿ ಕಾರ್ಮಿಕರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಅದರ ಉದ್ದೇಶದಿಂದ ಇದೊಂದು ಸಣ್ಣದೊಂದು ಸಂಘದ ಕಚೇರಿ ಮಾಡಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಇವತ್ತು ಬೇಗಳ್ಳಿಯ ಸಮೀಪದ ಇಲ್ಲಿ ಒಂದು ಜಾಗದಲ್ಲಿ ಗುದ್ದಲಿ ಪೂಜೆ ವ್ಯವಸ್ಥೆ ಸಹ ಮಾಡಿದ್ವಿ. ಒಂದು ಚಿಕ್ಕದ ಒಂದು ಸಂಘದ ಕಚೇರಿ ತೆರಿಬೇಕು. ಆ ಸಂಘದ ಕಚೇರಿ ಸದಾ ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಇನ್ನು ಹೆಚ್ಚಿನ ಜನಪರ ಕಾರ್ಯಗಳು ಬಡವರ ಪರವಾಗಿ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ಸಂಘ ಕೆಲಸ ಮಾಡ್ತಾ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಹ ಸಲ್ಲಿಸ್ತಾ ಮಾಧ್ಯಮ ಮಿತ್ರರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಸುವರ್ಣ ಕರ್ನಾಟಕ ದಿನಗೂಲಿ ನೌಕರರ ಸಂಘದ ನೂತನ ಕಚೇರಿ ಉದ್ಘಾಟನೆಗೆ ನಾವೆಲ್ಲ ಈ ದಿನ ಬಂದಿದ್ದೇವೆ. ಅಧ್ಯಕ್ಷರಾದಂಥ ವೆಂಕಟಪ್ಪನವರು ಹಾಗೂ ಅವರ ತಂಡ ಭಾಳ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತು ಅದಕ್ಕೆ ಒಂದು ನೆಲೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿಸಿದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆಲ್ಲನೂ. ನಮಗೂ ಇಂಥ ಒಂದು ಸದಾವಕಾಶಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಾವು ಅವರಿಗೆ ಭಾಳ ಆಭಾರಿಯಾಗಿರುತ್ತೇವೆ. ಹಾಗೂ ಈ ಸಂಘವನ್ನು ಮೊದಲಿಂದನೂ ಅಧ್ಯಕ್ಷರ ರೀತಿಯಲ್ಲಿ ನಮ್ಮ ಸ್ನೇಹಿತರಾದ ಮುನ್ರಾಜವರು ಕೂಡ ಭಾಳ ಅತ್ಯಂತ ನಿಷ್ಠೆಯಿಂದ ಇದನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಈ ಸಂಘದ ಕಚೇರಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ. ದಿನಗೂಲಿ ನೌಕರರಿಗೆ, ಕಟ್ಟಡ ಕಾರ್ಮಿಕ ನೌಕರರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಇವರು ಈ ಸಂಘದಲ್ಲಿ ಮಾಡಲಿ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಈ ಟೈಮಲ್ಲಿ ವೆಂಕಟಪ್ಪನವರು ಹಾಗೂ ಅವರ ಎಲ್ಲ ತಂಡಕ್ಕೆ ನೀಡಲಿ ಅಂತ ಖುಷಿಯಿಂದ ನಾವು ಈ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇವೆ. ಬನ್ನೇರಘಟ್ಟ ಜಾತ್ರೆ ಹಾಗೂ ಬೇಗಳಮ್ಮ ಜಾತ್ರೆ ಪ್ರಯುಕ್ತ ಸುವರ್ಣ ಕರ್ನಾಟಕ ದಿನಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಫೀಸಿನ ಕೇಂದ್ರ ಕಚೇರಿ ಉದ್ಲಿ ಪೂಜೆ ಇಟ್ಕೊಂಡಿದ್ವಿ. ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ನಮ್ಮೆಲ್ಲರೂ ಒಂದು ದಿನ ಖುಷಿ ಆಗೋ ದಿನ. ಇವತ್ತು ಆಫೀಸ್ ಉದ್ಘಾಟನೆ, ಆಫೀಸ್ ಭೂಮಿ ಪೂಜೆ ಆಗಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ ಈ ಕಚೇರಿ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮುನ್ರಾಜಗೌಡರು, ಸಂಘದ ಗೌರವಾಧ್ಯಕ್ಷರು ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸಂಘದ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಂಘದ ಪೋಷಕರಾದ ಸಂಪತ್ತಣ್ಣವರು ಬಂದಿದ್ದಾರೆ. ಅವ್ರಿಗೂ ಸಂಘದ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಬಂದಿರೋ ನನ್ನ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ, ಪಾದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರುಗಳಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಕೇಂದ್ರ ಭೂಮಿ ಪೂಜೆ ಆಗಿರೋದ್ರಿಂದ ಎಲ್ರಿಗೂ ಆದಷ್ಟು ಬೇಗ ಕಚೇರಿ ಆಗಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ.